ಇನ್ನು ಚಿಕಿತ್ಸೆಗೆ ಅಂತ ಬಂದಂತಹ ಯುವತಿಗೆ ವೈದ್ಯರಿಂದಲೇ ಲೈಂಗಿಕ ಕಿರುಕುಳ ನೀಡಿರುವಂತಹ ಘಟನೆ ಆಗಿದೆ. ಬೆಂಗಳೂರಿನ ಅಶೋಕ ನಗರದಲ್ಲಿ ವೈದ್ಯನೇ ಕೀಚಕನಾಗಿರೋದು. ಚರ್ಮರೋಗ ತಜ್ಞನಿಂದ ಯುವತಿ ಬಳಿ ಸೆಕ್ಸ್ಗಾಗಿ ಒತ್ತಾಯ. 3 ದಿನದ ಹಿಂದೆ ಚರ್ಮರೋಗದ ಚಿಕಿತ್ಸೆಗಾಗಿ ಯುವತಿ ಬಂದಿದ್ದು. ಈ ಸಂದರ್ಭದಲ್ಲಿ ಆರೋಪಿ ಲೈಂಗಿಕ ಕ್ರಿಯೆಗೆ ಒತ್ತಾಯ ಮಾಡಿರುವಂತಹ ಆರೋಪ ಕೇಳಿ ಬಂದಿದೆ. ಡಾಕ್ಟರ್ ಕಿರುಕುಳದ ಬಗ್ಗೆ ಯುವತಿ ಪೋಷಕರಿಗೆ ಮಾಹಿತಿಯನ್ನು ಕೊಟ್ಟಿದ್ರು. ಕ್ಲಿನಿಕ್ ಬಳಿ ಬಂದು ಪೋಷಕರು ಈ ಸಂದರ್ಭದಲ್ಲಿ ಗಲಾಟೆ ಮಾಡಿದ್ದಾರೆ. ಇನ್ನು ಅದಾದ ನಂತರ ಠಾಣೆಗೆ ದೂರನ್ನ ಕೊಡಲಾಗಿದ್ದು, ದೂರನ್ನ ಆಧರಿಸಿ ಅಶೋಕನಗರ ಪೊಲೀಸರು ಆರೋಪಿಯನ್ನು ಅರೆಸ್ಟ್ ಮಾಡಿದ್ದಾರೆ. ಪೊಲೀಸರು ಚರ್ಮರೋಗ ತಜ್ಞ ಪ್ರವೀಣ್ ಬಂಧನ ಮಾಡಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್, ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಚರ್ಮರೋಗ ತಜ್ಞನಿಂದಲೇ ಈ ರೀತಿಯಾಗಿರುವಂತಹ ಒಂದು ಕೃತ್ಯ ಆಗಿದೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇರೋದು. ಡೀಟೇಲ್ಸ್ ಏನಿದೆ? ಮಧುಕರ್, ಬೆಂಗಳೂರಿನ ಅಶೋಕ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 3 ದಿನಗಳ ಹಿಂದೆ ನಡೆದಿರ್ತಕ್ಕಂಥ ಘಟನೆ ಇದು. ಚಿಕಿತ್ಸೆಗೆ ಅಂತ ಹೇಳಿ ಕ್ಲಿನಿಕ್ಗೆ ಬಂದಂತ ಯುವತಿಗೆ ಲೈಂಗಿಕ ಕಿರುಕುಳ ನೀಡುವ ಆರೋಪದ ಮೇಲೆ ಅಶೋಕ್ ನಗರ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗುತ್ತೆ. ಪ್ರಕರಣ ದಾಖಲಾದ ನಂತರ ಆಸ್ತಿನ್ ಟೌನ್ನ ಪ್ರವೀಣ್ ಅಂತ ಏನು ವೈದ್ಯ ಏನಿದ್ದಾನೆ, ಚರ್ಮರೋಗ ತಜ್ಞ, ಈತನನ್ನ ಪೊಲೀಸರು ಬಂಧಿಸಿ ಈಗ ಜೈಲಿಗೆ ಕಳಿಸಿರ್ತಕ್ಕಂಥದ್ದು. ಪ್ರಕರಣ ಏನು ಅಂತ ನೋಡೋದಾದ್ರೆ, 3 ದಿನಗಳ ಹಿಂದೆ ಯುವತಿಯೊಬ್ರು ಅಶೋಕ್ ನಗರ ಸಮೀಪ ಇರ್ತಕ್ಕಂಥ ಆಸ್ತಿನ್ ಟೌನ್ ನಲ್ಲಿ ಈ ಚರ್ಮರೋಗ ತಜ್ಞ ಪ್ರವೀಣ್ ಅವರ ಒಂದು ಕ್ಲಿನಿಕ್ ಇದೆ. ಅಲ್ಲಿ ಚರ್ಮ ಕಾಯಿಲೆ ಹಿನ್ನೆಲೆಯಲ್ಲಿ ಚಿಕಿತ್ಸೆಗೆ ಅಂತ ಹೇಳಿ ಸಂತ್ರಸ್ತೆ ತೆರಳಿದ್ರು. ಆಗ ಚಿಕಿತ್ಸೆ ಸೋಗಿನಲ್ಲಿ ಅಸಭ್ಯವಾಗಿ ಆಕೆಯ ದೇಹ ಮುಟ್ಟಿ ಲೈಂಗಿಕ ಕ್ರಿಯೆಗೆ ವೈದ್ಯ ಬೇಡಿಕೆ ಇಟ್ಟಿದ್ದಾನೆ. ಈ ಪ್ರಸ್ತಾಪಕ್ಕೆ ಕೆರಳಿದಂತ ಆಕೆ ಕೂಡಲೇ ತನ್ನ ಪೋಷಕರಿಗೆ ಕರೆ ಮಾಡಿ ತಿಳಿಸಿದ್ರೆ, ಇದು ಮಾಹಿತಿ ಪಡೆದಂತ ಪೋಷಕರು ಕ್ಲಿನಿಕ್ ಹೋಗಿ ಸಹ ಗಲಾಟೆ ಮಾಡಿದ್ದಾರೆ. ನಂತರ ಯುವತಿಯನ್ನ ಕಳ್ಕೊಂಡೋದಂತ ಪೋಷಕರು ಘಟನಾ ಸ್ಥಳಕ್ಕೆ ಹೋಗಿ ಅಲ್ಲದೆ ಅಶೋಕ್ ನಗರ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಡ್ತಾರೆ. ಕಂಪ್ಲೇಂಟ್ ಕೊಟ್ಟ ನಂತರ ಅಶೋಕ್ ನಗರ ಪೊಲೀಸರು ಸ್ಥಳಕ್ಕೆ ಹೋಗಿ ವೈದ್ಯರನ್ನ ವಶಕ್ಕೆ ಪಡೆದಿರ್ತಕ್ಕಂಥದ್ದು. ವಿಚಾರಣೆ ನಡೆಸಿ ಆತನನ್ನ ಬಂಧನ ಮಾಡಿದ್ದಾರೆ. ಬಂಧನ ಮಾಡಿ ಈಗ ಪರತ್ ನಗರ ಜೈಲಿಗೆ ಕಳಿಸಿರ್ತಕ್ಕಂಥದ್ದು. ಇಲ್ಲಿ ಮುಖ್ಯವಾಗಿ ಏನಂದ್ರೆ, ಆತ ಅಸಭ್ಯವಾಗಿ ವರ್ತಿಸೋದು, ನೋಡೋದು ಮತ್ತೆ ಲೈಂಗಿಕ ಕ್ರಿಯೆಗೆ ಆತ ಬೇಡಿಕೆ ಇಟ್ಟಿರೋ ಹಿನ್ನೆಲೆಯಲ್ಲಿ ಕೇಸನ್ನ ಅಂದ್ರೆ 75 ಕ್ಲಾಸ್ 3 ಅಡಿ ಲೈಂಗಿಕ ಕ್ರಿಯೆಗೆ ಬೇಡಿಕೆ ಇಟ್ಟ ಆರೋಪದ ಮೇಲೆ ವೈದ್ಯ ಪ್ರವೀಣನ್ನ ಬಂಧಿಸಿ ಈಗ ವಿಚಾರಣೆ ನಡೆಸಿ ಆತನನ್ನ ಜೈಲಿಗಟ್ಟಿರ್ತಕ್ಕಂಥದ್ದು. ಸದ್ಯ ತನಿಖೆ ಮುಂದುವರೆದಿದೆ. ಏನಾದ್ರೂ ಆಕೆಗೆ ಅಸಾಲ್ಟ್ ಮಾಡಿದ್ನ ಅಥವಾ ಏನಾದ್ರೂ ಬಲವಂತದ ಬಲಪ್ರಯೋಗ ಮಾಡಿದ್ನ ಅನ್ನೋದ್ರ ಬಗ್ಗೆ ಸಹ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಮತ್ತೆ ಮೆಡಿಕಲ್ ಚೆಕ್ಅಪ್ ಸಹ ಬರ್ದಿರ್ತಕ್ಕಂಥದ್ದು. ಥ್ಯಾಂಕ್ ಯು ಕಿರಣ್ ಡೀಟೇಲ್ಸ್ಗೆ. ಇನ್ನು ದೀಪಾವಳಿ ಸಂಭ್ರಮದ ಮಧ್ಯೆ ವಿಜಯಪುರದಲ್ಲಿ ಭೂಮಿ ಕಂಪಿಸಿದೆ. ಬಸವನ ಬಾಗೇವಾಡಿ ತಾಲೂಕಿನ ಮನಗೂಳಿಯಲ್ಲಿ ಕಂಪನದ ಶಬ್ದ ಕೇಳಿದೆ. ಇನ್ನು ಶಬ್ದ ಕೇಳಿ ಮನೆಯಾಚೆ ಓಡಿ ಬಂದಿದ್ದಾರೆ ಮನಗೂಳಿ ಪಟ್ಟಣದ ಜನರು. ರಿಕ್ಟರ್ ಮಾಪಕದಲ್ಲಿ 2.9ರಷ್ಟು ಕಂಪನದ ತೀವ್ರತೆ ದಾಖಲಾಗಿದೆ. ಭೂಮಿಯಾಳದ 2.5 ಕಿಲೋಮೀಟರ್ನಲ್ಲಿ ಭೂಕಂಪನದ ಕೇಂದ್ರ ಬಿಂದು ಇದೆ ಅನ್ನೋದು ಗೊತ್ತಾಗಿದೆ. ಕಡಿಮೆ ತೀವ್ರತೆಯ ಕಂಪನ, ಹಾಗಾಗಿ ಆತಂಕ ಬೇಡ ಅಂತ ಜಿಲ್ಲಾಡಳಿತ ಹೇಳಿದೆ. ಇನ್ನು ದೀಪಾವಳಿ ಸಂಭ್ರಮದ ಮಧ್ಯೆ ವಿಜಯಪುರದಲ್ಲಿ ಭೂಮಿ ಕಂಪಿಸಿರೋದು. ಬಸವನ ಬಾಗೇವಾಡಿ ತಾಲೂಕಿನ ಮನಗೂಳಿಯಲ್ಲಿ ಭೂಮಿ ಕಂಪಿಸಿದೆ. 2.9ರಷ್ಟು ಕಂಪನದ ತೀವ್ರತೆ ದಾಖಲಾಗಿದೆ ರಿಕ್ಟರ್ ಮಾಪಕದಲ್ಲಿ. ಇನ್ನು ಕಡಿಮೆ ತೀವ್ರತೆಯ ಕಂಪನ, ಹಾಗಾಗಿ ಆತಂಕ ಬೇಡ ಅಂತ ಜಿಲ್ಲಾಡಳಿತ ಕೂಡ ಜನರಿಗೆ ಹೇಳಿದೆ. ಯಾವುದೇ ರೀತಿಯಲ್ಲೂ ಕೂಡ ಆತಂಕ ಪಡಬೇಕಾದಂತಹ ಅಗತ್ಯ ಇಲ್ಲ ಅಂತ ಹೇಳಿದೆ. ಇನ್ನು ರಾತ್ರಿ ಸುರಿದಂತಹ ಮಳೆಯಿಂದಾಗಿ ತುಮಕೂರಿನ ಗುಬ್ಬಿಯಲ್ಲಿ ಪ್ರವಾಹ ಪರಿಸ್ಥಿತಿ ಉಂಟಾಗಿದೆ. ತೊರೆಹಳ್ಳಿ ಗುಬ್ಬಿಗೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆ ಸಂಪೂರ್ಣವಾಗಿ ಜಲಾವೃತ ಆಗಿ ಹೋಗಿದೆ. ರಸ್ತೆ ದಾಟುವಂತಹ ಸಂದರ್ಭದಲ್ಲಿ ಪ್ರವಾಹದಲ್ಲಿ ಕಾರೊಂದು ಕೊಚ್ಚಿ ಹೋಗಿರುವಂತಹ ಘಟನೆ ಕೂಡ ಇಲ್ಲ ಆಗಿದೆ. ಕಾರಿನಲ್ಲಿದ್ದಂತಹ ಮಂಜುನಾಥ್ ಅನ್ನೋರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಗುಬ್ಬಿಯಿಂದ ತೋಟ ಸಾಗರಕ್ಕೆ ತೆರಳ್ತಾ ಇದ್ದಂತಹ ಮಂಜುನಾಥ್ ಈಜಿ ಹೊರಬಂದು ಪ್ರಾಣವನ್ನ ಉಳಿಸಿಕೊಂಡಿದ್ದಾರೆ. ಕಾರು ಚಾಲಕ. ಭಾರಿ ಮಳೆಯಿಂದಾಗಿ ಉಂಟಾಗಿರುವಂತಹ ಘಟನೆ ಇದು. ತೊರೆಹಳ್ಳಿ ಗುಬ್ಬಿಗೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆ ಜಲಾವೃತ ಆಗಿ ಹೋಗಿದೆ. ಈ ಒಂದು ರಸ್ತೆಯಲ್ಲಿ ಕಾರಿನಲ್ಲಿ ಬಂದಂತಹ ವ್ಯಕ್ತಿ ಅಂದ್ರೆ ರಸ್ತೆ ದಾಟುವಂತಹ ಸಂದರ್ಭದಲ್ಲಿ ಕಾರು ಕೊಚ್ಚಿ ಹೋಗಿದೆ. ಆ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಕಾರಿನಲ್ಲಿ ಇದ್ದಂತಹ ಮಂಜುನಾಥ್ ಅವರು ಈಜಿಕೊಂಡು ಬಂದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ.
ಕೊಚ್ಚಿ ಹೋಗಿರುವಂತಹ ಕಾರಣ ಕೂಡ ನೀವು ಗಮನಿಸಬಹುದು. ಮಳೆ ತೀವ್ರ ಬಂದಿರೋದ್ರಿಂದಾಗಿ ರಸ್ತೆಯಲ್ಲೇ ನೀರು ಹರಿತಾ ಇತ್ತು. ಈ ಸಂದರ್ಭದಲ್ಲಿ ಅದನ್ನ ದಾಟೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಕಾರು ಕೊಚ್ಚಿಕೊಂಡು ಹೋಗಿದೆ. ಇನ್ನು ಕಾರಿನಲ್ಲಿದ್ದಂತಹ ಚಾಲಕ ಮಂಜುನಾಥ್ ಅವರು ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಈಜಿಕೊಂಡು ಬಂದು ಪ್ರಾಣವನ್ನು ಉಳಿಸಿಕೊಂಡಿದ್ದಾರೆ. ಕೊಚ್ಚಿ ಹೋಗಿರುವಂತಹ ಕಾರನ್ನ ಕೂಡ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.